ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ MJ ಚಾನಲ್. ಫ್ರೆಂಡ್, ನೀವೇನಾದರೂ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದರೆ ಯೂಟ್ಯೂಬ್ ಚಾನಲಲ್ಲಿ ನೀವೇನಾದರೂ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀರ, ಈ ಒಂದು ಶಾರ್ಟ್ ವಿಡಿಯೋಗೆ ಏನೇ ಮಾಡಿದರೂ ಯೂಸ್ ಬರ್ತಿಲ್ಲ ಅನ್ನೋರಿಗೆ ಈ ಒಂದು ಟಿಪ್ಸ್ ನೋಡಿ ಫ್ರೆಂಡ್. ಆಲ್ಮೋಸ್ಟ್ ಎಲ್ಲರೂ ಕೂಡ ದೊಡ್ಡ ದೊಡ್ಡ ಯೂಟ್ಯೂಬರ್ ಕೂಡ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ ಫ್ರೆಂಡ್. ಅದು ಯಾವ ರೀತಿ ಟಿಪ್ಸ್ ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಶಾರ್ಟ್ ವಿಡಿಯೋನ ವೈರಲ್ ಮಾಡ್ಕೊಳೋದಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಕೊನೆ ತನಕ ನೋಡಿ. 2ರಿಂದ 3 ನಿಮಿಷ ಇರುತ್ತೆ ಫ್ರೆಂಡ್. ಈ ಒಂದು ವಿಡಿಯೋ ಕೊನೆ ತನಕ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಹೇಗೆ ವೈರಲ್ ಮಾಡ್ಕೊಡೋದು ನಿಮ್ಮೊಂದು ಶಾರ್ಟ್ ವಿಡಿಯೋ ಅನ್ನೋದು ಕೂಡ ಫ್ರೆಂಡ್. ಬನ್ನಿ ಫ್ರೆಂಡ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡೋಕ್ಕೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನೀವು ಆನಂತರ ಸೆಲೆಕ್ಟ್ ಮಾಡ್ಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಫ್ರೆಂಡ್. ನೀವು ಗಮನ ಇಟ್ಟು ನೋಡಿ ಫ್ರೆಂಡ್. ಯೂಟ್ಯೂಬ್ ಆ್ಯಪ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಮೇನ್ ಬರೋದೇ ಒಂದು 4 ಶಾರ್ಟ್ ವಿಡಿಯೋ ಬರುತ್ತೆ. ಮೇನಾಗಿ ಒಂದು ಹೋಮ್ ಪೇಜಲ್ಲಿ 4 ಶಾರ್ಟ್ ವಿಡಿಯೋ ಬರುತ್ತೆ. ಆ ಒಂದು ಶಾರ್ಟ್ನಲ್ಲಿ ಏನಿರುತ್ತೆ ಅಂದರೆ ಮೇನ್ ಪಾಯಿಂಟ್, ಆ ಒಂದು ವಿಡಿಯೋದಲ್ಲಿ ಒಂದು ಫೋಟೋ ಇರುತ್ತೆ ಫಸ್ಟ್. ಆ ಮೇನ್ ತಮ್ಮೇಲೆ ಕಾಣುತ್ತಲ್ಲ, ಶಾರ್ಟ್ ವಿಡಿಯೋ ತಮ್ಮೇಲೆ ಕಾಣುತ್ತಲ್ಲ, ಆ ತಮ್ಮೇಲೆ ಫುಲ್ಲು ಅಟ್ರಾಕ್ಷನ್ ಆಗಿ ನೋಡೋರಿಗೆ ಅದನ್ನ ಕ್ಲಿಕ್ ಮಾಡಬೇಕು. ಆ ರೀತಿ ಒಂದು ಫೋಟೋ ತೊಗೊತಾರೆ. ಆ ಒಂದು ವಿಡಿಯೋದಲ್ಲಿ ಇರೋದಿಲ್ಲ, ಬೇರೆ ಒಂದು ಸಪ್ರೇಟಾಗಿ ಫೋಟೋ ತೊಗೊಂಡು ಆ ಒಂದು ವಿಡಿಯೋ ಎಡಿಟಿಂಗ್ನಲ್ಲಿ ಆ ಒಂದು ಫೋಟೋನ ಸೆಟ್ ಮಾಡ್ತಾರೆ. ಸೆಟ್ ಮಾಡಿ ಆಮೇಲೆ ಆ ಒಂದು ಶಾರ್ಟ್ ವಿಡಿಯೋಗೆ ಅದನ್ನ ತಮ್ಮೇಲೆ ಇರ್ತಾರೆ. ಆ ಒಂದು ಫೋಟೋ ಮೇನ್ ಆಗಿರೋಂಥ ಫೋಟೋ. ಎಕ್ಸಾಂಪಲ್ ನಿಮಗೆ ಹೇಳೋದಾದರೆ, ಈಗ ಯಾವುದೇ ಒಂದು ಅಡುಗೆ ವ್ಯವಸ್ಥೆ ತಿನ್ನೋ ರೀತಿ ಆಗಲಿ, ಅಥವಾ ಏನೋ ಒಂದು ಆಕ್ಸಿಡೆಂಟ್ ಆಗುವಂಥ ಆಗಲಿ, ಆಮೇಲೆ ಯಾವುದೇ ಒಂದು ಹುಡುಗ ಕಿಸ್ ಮಾಡೋದಾಗಲಿ, ಈ ಥರ ವಿಚಿತ್ರನ ಒಟ್ಟು ಕ್ಲಿಕ್ ಮಾಡಿಬಿಟ್ಟು ನೋಡೋಕ್ಕೂ ಜನ ಆ ರೀತಿ ಆದಂಥ ಒಂದು ಸಪ್ರೇಟಾಗಿ ಫೋಟೋ ತಗೊತಾರೆ. ಆ ಒಂದು ಫೋಟೋ ತೊಗೊಂಡು ಯಾವುದೇ ಒಂದು ಕ್ಲಿಪ್ಪಲ್ಲಿ ಆ ಒಂದು ಫೋಟೋನ ಹಾಕ್ತಾರೆ ಫ್ರೆಂಡ್. 1 ನಿಮಿಷ ಒಂದು 60 ಸೆಕೆಂಡ್ ಇರೋಂಥ ವಿಡಿಯೋನ ಒಂದು ಯಾವುದೇ ಒಂದು ವಿಡಿಯೋ ಅಲ್ಲ, ಒಂದು ಫೋಟೋ ಇರುತ್ತೆ. ಏನೋ ಒಂದು ತಮ್ಮೇಲೆ ಕ್ರಿಯೇಟ್ ಮಾಡ್ಕೊಂಡು ಅಂತ ತಿಳ್ಕೊಳ್ಳಿ. ಆ ಒಂದು ತಮ್ಮೇಲಿರೋಂಥ ಫೋಟೋನ ಈ ಒಂದು 60 ಸೆಕೆಂಡ್ ವಿಡಿಯೋಗೆ ಹಾಕ್ತಾರೆ. ಹಾಕಿ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಅಪ್ಲೋಡ್ ಮಾಡಿ ಆ ಒಂದು ತಮ್ಮೇಲೆ ಆ ಫೋಟೋ ಇರುತ್ತಲ್ಲ, ಆ ಫೋಟೋನೇ ತಮ್ಮೇಲಾಗಿ ಸೆಟ್ ಮಾಡ್ತಾರೆ. ಆವಾಗ ಜನ ಅದನ್ನ ನೋಡಿ ಕ್ಲಿಕ್ ಮಾಡ್ತಾರೆ ಫ್ರೆಂಡ್. ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಅವರ ಒಂದು ಎಷ್ಟು ಜನ ಹೋಮ್ ಪೇಜಲ್ಲಿ ಬರುತ್ತಲ್ಲ ಆ ವಿಡಿಯೋ, ಯೂಟ್ಯೂಬ್ ಆ್ಯಪ್ ಓಪನ್ ಮಾಡಿದ ತಕ್ಷಣ ಆ ಒಂದು ಶಾರ್ಟ್ ವಿಡಿಯೋ ಹೋಮ್ ಪೇಜಲ್ಲಿ ಬರುತ್ತೆ. ಹೋಮ್ ಪೇಜಲ್ಲಿ ಕಂಡ ತಕ್ಷಣ ಕ್ಲಿಕ್ ಮಾಡ್ತಾರಲ್ಲ, ಆ ಒಂದು ಎಷ್ಟು ಜನ ಕ್ಲಿಕ್ ಮಾಡ್ತಾರೆ ಅಷ್ಟು ಕೂಡ ಇನ್ಫಾರ್ಮೇಷನ್ ಕಳಿಸ್ತಾ ಇರುತ್ತೆ ಯೂಟ್ಯೂಬ್ ಫ್ರೆಂಡ್. ನಿಮಗೆ ಅರ್ಥ ಆಯಿತು ಅಂತ ತಿಳ್ಕೊತೀನಿ ಫ್ರೆಂಡ್. ಜಸ್ಟ್ ಏನಲ್ಲ ಫ್ರೆಂಡ್, ಈಗ ನೀವು ಶಾರ್ಟ್ ಮಾಡಿದ್ದೀನಿ ಅಂತ ತಿಳ್ಕೊಳ್ಳಿ. ಶಾರ್ಟ್ ಮಾಡಿದರೆ ಇಂಪಾರ್ಟೆಂಟ್, ಈ ಶಾರ್ಟ್ ವಿಡಿಯೋದಲ್ಲಿ 1 ನಿಮಿಷ ವಿಡಿಯೋ ಮಾಡಿದ್ದೀರಾ ಶಾರ್ಟ್ಗೆ. ಆ ಒಂದು ಶಾರ್ಟ್ ವಿಡಿಯೋದಲ್ಲಿ ಇರುವಂಥ ಯಾವುದೇ ಒಂದು ಕ್ಲಿಪ್ ಇಂಟ್ರೆಸ್ಟ್ ಆಗಿರೋಕ್ಕೆ ನೋಡೋಕ್ಕೆ ಇಂಟ್ರೆಸ್ಟ್ ಆಗಿ, ನೋಡೋರಿಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ನೀವು ಸಪ್ರೇಟಾಗಿ ಬೇರೆ ಒಂದು ಫೋಟೋ ತೊಗೊಂಡು ಈ ಒಂದು ಎಡಿಟಿಂಗ್ನಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು 60 ಸೆಕೆಂಡ್ ಇರೋಂಥ ವಿಡಿಯೋನಲ್ಲಿ ಮಿಕ್ಸ್ ಮಾಡಿಕೊಂಡು ಅದನ್ನ ಅಪ್ಲೋಡ್ ಮಾಡಿ ತಮ್ಮೇಲೆ ಕೇಳುತ್ತೆ ಶಾರ್ಟ್ ವಿಡಿಯೋಗೆ. ಆ ಒಂದು ತಮ್ಮೇಲಲ್ಲಿ ಮೇನ್ ಫೋಟೋ ಅದನ್ನ ಸೆಟ್ ಮಾಡಿ ತೋರಿಸಿ, ನಿಮಗೆ ಖಂಡಿತ ವೈರಲ್ ಆಗೇ ಆಗುತ್ತೆ ಫ್ರೆಂಡ್. ಇದೇ ರೀತಿ ಭಾಳ ಜನ ಶಾರ್ಟ್ ವಿಡಿಯೋನಲ್ಲಿ ಈ ಒಂದು ಟಿಪ್ಸ್ ಯೂಸ್ ಮಾಡ್ತಾ ಇದ್ದೀರಿ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸಿದ್ದೀನಿ ಫ್ರೆಂಡ್. ಯಾವುದೇ ಒಂದು ಮೂಮೆಂಟ್ ಆಗಲಿ ಫ್ರೆಂಡ್, ಚೆನ್ನಾಗಿರ್ಬೇಕು ಮೂಮೆಂಟು, ನೋಡೋರಿಗೆ ಕ್ಲಿಕ್ ಮಾಡಬೇಕು ಅಂಥ ಒಂದು ಫೋಟೋ ತೊಗೊಳ್ಳಿ. ಆ ಒಂದು 60 ಸೆಕೆಂಡ್ ವಿಡಿಯೋನಲ್ಲಿ ಹಾಕಿ ಅಪ್ಲೋಡ್ ಮಾಡಿ, ಆ ಒಂದು ತಮ್ಮೇಲಲ್ಲಿ ಮೇನು ಫೋಟೋ ನೀವು ಅಪ್ಲೋಡ್ ಮಾಡ್ತಿರಲ್ಲ, 60 ಸೆಕೆಂಡ್ ವಿಡಿಯೋಗೆ ಅಪ್ಲೋಡ್ ಮಾಡ್ತಿರಲ್ಲ, ಆ ಒಂದು ಫೋಟೋನ ತಮ್ಮೇಲ್ ಹಾಕಿ ಫ್ರೆಂಡ್. ಪಕ್ಕ ಬರುತ್ತೆ ಫ್ರೆಂಡ್, 100% ಯೂಸ್ ಆಗೇ ಆಗುತ್ತೆ ಫ್ರೆಂಡ್. ಈ ಒಂದು ಟಿಪ್ಸ್ ಯೂಸ್ ಮಾಡಿ ನಿಮ್ಗೆ ಏನು ಅನ್ಸಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಈ ವಿಡಿಯೋಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋಸ್ನ ಟೇಕ್ ಕೇರ್, ಬಾಯ್.